ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರು ತಾಲೂಕಿನ ರೈತರ ಸಂಪರ್ಕ ಕೇಂದ್ರಕ್ಕೆ ರೈತರ ಮುತ್ತಿಗೆ 200 ಜನ ರೈತರಿಗೆ ಮಾತ್ರ ಶೇಂಗಾ ಬೀಜ ಬಿತ್ತನೆಗೆ ಕೊಟ್ಟು ಇನ್ನುಳಿದ ರೈತರಿಗೆ ಶೇಂಗಾ ಬೀಜ ಖಾಲಿಯಾಗಿದೆ ಅಂತ ಹೇಳುತ್ತಾರೆ. ದೇಶದ ಬೆನ್ನೆಲುಬು ರೈತ ಅಂತ ಮಾತಿಗಷ್ಟೇ ಹೇಳುವುದಂತಾಗಿದೆ. ರೈತರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದ ಅಧಿಕಾರಿಗಳು ರೈತನ ಬೆನ್ನೆಲುಬು ಮುರಿತಾ ಇದ್ದಾರೆ. ಈ ಪರಿಸ್ಥಿತಿ ಏನಾದರೂ ವಿಕೋಪಕ್ಕೆ ಹೋದರೆ ನೀವುಗಳೆಲ್ಲ ಮಣ್ಣನ್ನೇ ತಿನ್ನಬೇಕಾದ ಪರಿಸ್ಥಿತಿ ಬರುತ್ತದೆ. ಅಧಿಕಾರಿಗಳೇ ಎಚ್ಚರ, ರಾಜಕಾರಣಿಗಳೇ ಎಚ್ಚರ. ರೈತನಿಗೆ ನೀವು ಸರಿಯಾದ ಸಮಯದಲ್ಲಿ ಬಿತ್ತನೆ ಬೀಜ, ಗೊಬ್ಬರ, ವಿದ್ಯುತ್ ಹಾಗೂ ಸರಿಯಾದ ಸಮಯದಲ್ಲಿ ರೈತನಿಗೆ ಬೇಕಾದ ಉಪಕರಣಗಳು ಒದಗಿಸದೇ ಹೋದರೆ ನೀವುಗಳು ಕೂಡ ಮಣ್ಣು ತಿನ್ನಬೇಕಾಗುತ್ತೆ. ಅದಕ್ಕಾಗಿ ಎಚ್ಚರ 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 ಎಂದು ರೈತರ ಪರವಾಗಿ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಖಾದರ್ ಬಾಷಾ ಮತ್ತು ಅವರ ತಂಡ ಆಕ್ರೋಶ ವ್ಯಕ್ತಪಡಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಸರಿ ಅಂತ ಅರ್ಥ ಆಗಲ್ಲ. ಆಯ್ತಾ, ನಿಮ್ಮ ಅಧಿಕಾರಿಗಳು ಏನ್ ಮಾಡಿದ್ರು ನಿಮಗೂ ಗೊತ್ತಿಲ್ಲ ಅಂದ್ರೆ ಮತ್ತೆ ಇನ್ನು ಯಾರಿಗೆ ಕೇಳ್ಬೇಕು ನಾವು? ಇವರು ಬೀಗಕ್ಕೋಸ್ಕರ ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ಊಟದ ಸಮಯ 3:30 ಆಯ್ತು, ನಿಮ್ಮ ಸಮಯ ಆಯ್ತು. ಸಮಸ್ಯೆ ಎಡಿ ಆಫೀಸಲ್ಲಿ ಇದೆಯಾ? ನಿಮಗೆ ಫೋನು ಸಹ ಮಾಡ್ತಿದ್ದೀವಿ. ನಿಮಗೆ ಫೋನ್ ಸಹ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಒಂದ್ ನಿಮಿಷ ಕೇಳಿ. ಪಕ್ಷ ಆಫೀಸಲ್ಲಿ ಇಷ್ಟು ಜನ ರೈತರು ಇಲ್ಲಿ ಹೊರಗಡೆ ನೀವು ಕಾಣಿಲ್ಲ ಸರ್? ಹೊರಗಡೆ ಇರೋದು ನೀವು ಕಾಣಿಲ್ಲ. ಇಷ್ಟು ರೈತರು ಬೆಳಗಿಂದ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಇಷ್ಟು ರೈತರಿಗೆ ಈಗ ಸುಮಾರು 2 ಗಂಟೆಗೆ ಅವರು ಊಟದ ಸಮಯಕ್ಕೆ ಏನು ಹೇಳ್ತಾ ಇದಾರೆ ಅಂದರೆ, ಬೀಜ ಖಾಲಿ ಆಗಿದ್ದಾವೆ, ನಮ್ಮ ಕಡೆ ಬೀಜ ಇಲ್ಲ, ಶೇಂಗಾ ಬೀಜ, ನಿಮಗೆ ಬೇಕಾದರೆ ನಾವು ರಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಮಾಡೋವಂತ ಬಂದಾಗ ಇಲ್ಲಿ ಅಧಿಕಾರಿಗಳು ಸಹ ನಮಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಹೋಗ್ತಾ ಇದ್ದಾರೆ, ನಮಗೆ ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ. ಅವರು ಯಾರೋ ಕಳಿಸ್ತೀನಿ, ನಾವು ಮಾತಾಡ್ತೀವಿ, ರೈತರಿಗೆ ಕೊಡಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇಲ್ಲ. ಅವ್ರು ಬಂದು ಮುಂದುಗಡೆ ಈ ವ್ಯವಸ್ಥೆ ಇದೆ ರೈತರದು. ರೈತರನ್ನ ಏನು ದೇಶದ ಬೆನ್ನೆಲುಬು ಅಂತ ಹೇಳಿ ಏನು ರಾಜಕಾರಣಿಗಳು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಬರೀ ಬಾಯಿ ಮಾತಿಗಷ್ಟೇ ಹೇಳೋದು. ರೈತರ ಒಂದು ಸಮಸ್ಯೆಗೆ ಯಾರು ಬಂದು ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತೇಳಿ ರೈತರ ಸಮಸ್ಯೆ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಬೆನ್ನಿಗೆ ಅವರು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸ ಮಾಡಬೇಕಿತ್ತು. ಅಂಥವ್ರೆಲ್ಲ ಈಗ ಮನೇಲಿ ಕುತ್ಕೊಂಡು ರೊಟ್ಟಿ ಮುರಿತಾ ಇದ್ದಾರೆ. ಮೋಸ್ಟ್ಲಿ ಈಗ ಊಟದ ಸಮಯ ಆಗಿದೆ, ಹಾಗಾಗಿ ಅಧಿಕಾರಿಗಳು ಸಹ ರೊಟ್ಟಿ ತಿನ್ನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಈ ರೈತರು ಮಾತ್ರ ಪಾಪ ಉಪವಾಸ ಸಾಯ್ಬೇಕು. ಯಾಕಂದ್ರೆ ರೈತರಿಗೆ ಅವ್ರದೇ ಒಂದು ಮನೆ ಜೀವನ ಇರುತ್ತೆ, ಅವ್ರದೇ ಒಂದು ರೈತರು ಅವ್ರ ಹೊಲದಲ್ಲಿ ಬೆಳ್ಕೊಂಡು ಅವ್ರು ಮಾತ್ರ ತಿಂತಾರೆ. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕಲ್ಲ ರೈತರು. ಈ ದೇಶಕ್ಕೆ ರೈತ ಅನ್ನ ಹಾಕಿಲ್ಲ ಅಂದ್ರೆ ಎಲ್ಲರೂ ಉಪವಾಸ ಇರಬೇಕು. ಈ ರೈತ ತಾನು ಬೆಳಿಲಿಲ್ಲ ಅಂದ್ರೆ ನಾವೆಲ್ಲರೂ ಉಪವಾಸ ಇರಬೇಕು. ಇಂಥ ಸ್ಥಿತಿಯಲ್ಲಿ ದೇಶ ಯಾವ ಕಡೆ ನಡೀತಾ ಇದೆ? ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ರೈತರನ್ನೇನು ಕಾಲ್ ಕಸವಾಗಿ ನೋಡ್ತಾ ಇದಾರೆ ಇವರೆಲ್ಲರೂ? ಅಂದ್ರೆ ರೈತರು ಇವ್ರ ಮನೆ ಆಳುಗಳ ಇವ್ರು ಬಂದು ಕಚೇರಿ ಒಳಗೆ ಕೂತ್ಕೊಂಡ್ರೆ ಎಸಿಯಲ್ಲಿ, ರೈತ ಹೊರಗಡೆ ಬಿಸಿಲಿನಲ್ಲಿ ಕಾಯ್ಬೇಕು. ಈ ಮಟ್ಟದಲ್ಲಿ ನಮ್ಮ ಸಂಡೂರು ಏನು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿದ್ದಾರೆ, ಈ ವರ್ತನೆ ನಡ್ಕೊಂತ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಸ್ಥಳಕ್ಕೆ ಬಂದು ರೈತರಿಗೆ ಏನ್ ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಮೂಲಕ ನಾನು ರೈತರ ಏನು ಸಮಸ್ಯೆಗಳು ಆಲಿಸಬೇಕಾದಂತ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಾವು ರೈತರ ಜೊತೆ ಕೂತ್ಕೊಂಡು ನಾವು ಧರಣಿ ಕೂಡ ಮಾಡ್ತೀವಿ, ಇಲ್ಲೇ ರೈತರ ಸಮಸ್ಯೆ ಬಗೆಹರಿಸುವವರೆಗೂ. ದಯಮಾಡಿ ಸರ್, ಯಾರು ಕೊಟ್ಟಿದ್ರು ಅವ್ರನ್ನೇ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಒಳಗಡೆ ಕೂತ್ಕೊಂಡಿಲ್ಲ. ಮತ್ತೆ ನಾನು ಮುಂಚೆಲ್ಲ ಮೊಬೈಲ್ ಚೆಕ್ ಮಾಡಿ ಇದೆಲ್ಲ ಮಾಡಿ ಕ್ಲೀನ್ ಮಾಡ್ತಿದ್ದೆ. ಬೇಡ ಸರ್, ಟೈಮ್ ತಗೊಂಡಿದ್ದೆ ಅಂತ ದಯವಿಟ್ಟು ಹಿಂಗೆ ಮಾಡಿ ಅಂತ ಎಲ್ಲರೂ ಅವ್ರು ಏನು ಹೇಳ್ತಾರೆ ಮಾಡ್ಕೊಂಡು ಅದ್ರ ಪ್ರಕಾರ ನಾನು ಇಲ್ಲೇ ನಿಂತ್ಕೊಂಡಿನಿ, ಇಲ್ಲೇ ಮಾಡ್ಕೊಟ್ಟಿದ್ದೀನಿ ಸರ್. ಕೊಟ್ಟಾಗಿ ಅದೊಂದು ನಮ್ಮ ಹುಡುಗ ಬಂದರೆ ನನಗೆ ಇಲ್ಲೇ ಇದ್ದೆ ಸರ್. ನಾನು ಒಳಗಡೆ ಹೋಗಿಲ್ಲ, ಕಾಲೇಜ್ ಹೋಗಿಲ್ಲ ಸರ್, ಖಾಲಿ ಆಗಿದೆ ಅಂತ ಹೇಳ್ದೆ. ಅದಾದ್ಮೇಲೆ ಆಯ್ತು ಬಿಡಪ್ಪ ಅಂತೇಳಿ ನಾನು ಕ್ಲೋಸ್ ಆಗಿತ್ತು ಅಂತೇಳಿ ನಾನು ಸರ್ ಒಂದು ನಿಮಿಷ ಕ್ಲೋಸ್ ಆಯ್ತು ಅಂತೇಳಿ ನಾನು ತಾವು ಇಲ್ಲೇ ಆ ಸಂದರ್ಭ ನೀವು ಇದ್ರಿ ಸರ್, ಇದು ಇದ್ರೆ ಸರ್ ಖಾಲಿ ಆಗಿತ್ತು ಅಂತೇಳಿ ನಾನು ಹೋದೆ. ಮತ್ತೆ ನಾನು ಒಳಗಡೆ ಬಂದೆ. ಮತ್ತೆ ನೀವೇ ನಮ್ಮ ಮುಂದೆ ಮಾತಾಡಿದ್ರೆ ನಾನು ಅದಾದ್ಮೇಲೆ ನೆಕ್ಸ್ಟ್ ನಾನು ಬಂದ್ಬಿಟ್ಟೆ. ಬಟ್ ಒಳಗಡೆ ನಾನು ಹೋಗಿಲ್ಲ ಸರ್, ತಮಗೆ ಗೊತ್ತಿದೆ ಸರ್. ನಾನು ಅದಾದ್ಮೇಲೆ ನಾನು ಈಗ ಬಂದಿನಿ. ಗೊತ್ತ ತಕ್ಷಣ ನಾನು ಒಳಗೆ ಹೋಗಿಲ್ಲ. ಒಳಗಡೆ ಏನಂತ ನಮ್ಮ ಹುಡುಗ ಸಿಗ್ನಲ್ ಕೊಟ್ಟೆ ಸರ್, ಇಲ್ಲ ಸರ್ ಅಂತ ಹೇಳ್ದೆ. ನಾನು ಇಲ್ಲ ಅಂತೇಳಿ ನಾನು ಹೋಗಿದ್ದೀನಿ. ಸೊ ಈಗ ನನಗೆ ಏನಿದೆ ಗೊತ್ತಿಲ್ಲ ಒಳಗಡೆ. ನಮ್ಮ ಹುಡುಗ ಯಾಕೆ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ. ಸೊ ನಾನು ಗೋಡನಿಗೆ ನಮ್ಮಲ್ಲಿ ಬೇರೆ ಬೇರೆ ಗೊಬ್ಬರ ಚೀಲ ಇರ್ತವೆ, ಏನಾದರೂ ಸೈಡ್ಸ್ಗೆ ಪಾಡ್ಸ್ಗೆ ಬಿದ್ದಿರ್ಬೋದು, ನನಗೆ ಗೊತ್ತಿಲ್ಲ, ಅಡಿಲ್ಲ. ಬಟ್ ನಿಮಗೆ ಏನಂದರೆ ಒಳಗಡೆ ಇಟ್ಟಿದ್ದಾರೆ ಅನ್ನೋದೊಂದು ಅನುಮಾನಾಸ್ಪದವಿದೆ. ದಯಮಾಡಿ ಹಂಗೇನಿದ್ರೆ ನಮ್ಮಲ್ಲಿ ಯಾವನ, ಯಾಕಂದರೆ ಗೊಬ್ಬರ ಚೀಲಗಳು ಅವೆಲ್ಲ ಬಿದ್ದಿರ್ತವೆ, ಏನಾದರೂ ಒಳಗಡೆ ಇದ್ದರೆ ಹಂಗೇನಾದ್ರು ನಾನು ನೋಡಿಲ್ಲ ಸರ್. ತಮ್ಮಿಂದ ನಾನು ಬಂದಿನಿ, ತಮ್ಮಿಂದ ಹೋಗಿ ಈಗ ಜಸ್ಟಿಗೆ ಬಂದಿನಿ. ಹಂಗೇನಿದ್ರೆ ದಯಮಾಡಿ ಸರ್ ಹೇಳಿದ್ರೆ ಕೊಡ್ತೀವಿ. ಒಂದು ಮತ್ತೆ ಎರಡನೇ ಸರಿ ಮತ್ತಿನ್ನೇ ಕಾರ್ಯಕ್ರಮನೇ ಇದು. ಮತ್ತೆ ನಾವು ಬೇಕಂದ್ರೆ ನಮ್ಮ ಮೇಲಧಿಕಾರಿಗೆ ಬರ್ಕೋಬೇಕಾಗಿದೆ ಸರ್. ಬರ್ಕೊಂತೀನಿ. ನೀವು ಯಾರು ಇದ್ರೆ ಹೆಸರೆಲ್ಲ ಬರ್ಕೊಂತೀವಿ ಸರ್. ಅವೆಲ್ಲ ಹೆಸರು ಕೊಟ್ಟರೆ ನಾವೆಲ್ಲ ಬರ್ಕೊಂಡು
ಹೆಚ್ಚುವರಿ ನಮ್ಮ ಮೇಲಧಿಕಾರಿ ಬರ್ಕೊಂಡು ನಾವು ಅನುದಾನ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ನಿಮಗೆಲ್ಲ ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಓಕೆ ಸಂತೋಷ ಸರ್. ಆಯ್ತು, ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ ಸರ್. ತಮ್ಮ ಹೆಸರು ಸರ್? ಸರ್ ದಯಮಾಡಿ ಎಲ್ಲ ಅನುಕೂಲಕ್ಕೋಸ್ಕರ ಮಾಡಿ ಸರ್. ಆಯ್ತು, ತಮ್ಮ ಹೆಸರು ಸರ್? ಸರ್ ತಮ್ಮ ಹೆಸರು ಸರ್? ಇದು ಮಾಡಿ ಸರ್ ಓಕೆ ಸಂತೋಷ. ತಮ್ಮ ಹೆಸರು ಸರ್? ಸರ್ ರಾಘವೇಂದ್ರ. ರಾಘವೇಂದ್ರ ಅಂತೇಳಿ. ಸರ್ ಸರ್ಕಾರದ ಸಮಯ ಆಫೀಸ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಯಾವ ಸಮಯ ಸರ್? ಸರ್ ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು 5:30 ಮಟ್ಟ ಸರ್. ನಾನು ಈ ಸಾರ ಬಂದಿದ್ರು ಇಲ್ಲೇ ಕಟ್ಸಂತಿದ್ರು, ಮೇಲಧಿಕಾರಿ ಹೋಗಿದ್ದು ಅಲ್ಲಿ ಇರಲಿಲ್ಲ ಸರ್. ತದನಂತರ ನನಗೆ ಎಲ್ಲ ಕೂಗಿ ಎಲ್ಲ ಹೆಸರು ಕೂಗಿ ಮಾಡೋ ಗಂಟಲು ಹಿಡ್ಕೊಂಡಿದ್ದು. ಆ ಸಂದರ್ಭಕ್ಕೆ ನಾನು ನೀರು ಕುಡಿದು ಮತ್ತೆ ನಾನು ಸ್ವಲ್ಪ ಹೊರಗಡೆ ಫುಡ್ ತಿನ್ಕೊಂಡು ಬಂದು ಮತ್ತೆ ನಾನು ಸಂಬಂಧಪಟ್ಟ ನಮ್ಮ ಇಲಾಖೆ ಸಿಬ್ಬಂದಿ ಸ್ವಲ್ಪ ಹಿಂಗೆ ಇದೆ ಹಿಂಗೆ ಅಂದರು. ಅವ್ರದ್ದು ಸಜೆಷನ್ ಮಾಹಿತಿ ತಗೊಂಡು ಬಂದೆ ಸರ್. ಅಷ್ಟು ಬಿಟ್ಟರೆ ಮಧ್ಯಾಹ್ನ ಊಟಕ್ಕೆ ನಮ್ಮ ಹುಡುಗ ನಾನು ಹೇಳಿದೆ ಸರ್ ಊಟಕ್ಕೆ ಹೋಗಿದ್ರಿ, ಊಟ ಮಾಡಿ ಬರ್ತೀನಿ ಅಂತ ಸರ್. ಆಯಿತು ಊಟ ಮಾಡಿ ಬಾರಪ್ಪ ಅಂತ ಹೇಳಿದೆ ಸರ್. ಅಷ್ಟು ಬಿಟ್ಟರೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.